ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SLC ಸೋಷಿಯಲ್ ಸೈನ್ಸ್ ಬ್ಲೂ ಪ್ರಿಂಟ್ ಏನಿದೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ಯಾವ ಥೀಮ್ಗಳಾಗಿ ಡಿವೈಡ್ ಮಾಡಿದಾರೆ, ನಂತರ ಯಾವ ಥೀಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಕೂಡ ತಿಳ್ಕೊಳ್ತಿದ್ದೀವಿ. ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ಪೂರ್ತಿಯಾಗಿ ನೋಡಿ ಅಂತ ತಪ್ಪದೆ ಲೈಕ್ ಮಾಡಿ. ಸರಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ಮೊದಲಿಗೆ SLC ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದರ ನಂತರ ಬ್ಲೂ ಪ್ರಿಂಟ್ ಪ್ರಕಾರ ಈ ವೇಟೇಜ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಈಗ ನೋಡ್ತಾ ಇದ್ದೀರಾ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ. ಮೊದಲದಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು. ಸೊ 8 ಪ್ರಶ್ನೆಗಳಿರುತ್ತೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಸೊ 8 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ನೀಡಿದ್ರೆ 8 ಮಾರ್ಕ್ಸ್ ಅಂದ್ರೆ 8 ಅಂಕಗಳು ಸಿಗತ್ತೆ. ಅದಂತರ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅದು ಕೂಡ 8 ಪ್ರಶ್ನೆಗಳು ಇರುತ್ತೆ. ಸೊ 8 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದ್ರೆ ಮತ್ತೆ 8 ಮಾರ್ಕ್ಸ್ ನಿಮಗೆ ಸಿಗತ್ತೆ. ಅದಂತರ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಟೋಟಲ್ 8. 2 ಮಾರ್ಕ್ಸ್ ಕ್ವಶನ್ಗೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು, ಸರಿಯಾದ ಆನ್ಸರ್ ಬರೆದ್ರೆ ಇಷ್ಟು ಸಿಗುತ್ತೆ, 16 ಮಾರ್ಕ್ಸ್ ಸಿಗತ್ತೆ. ಅದಂತರ 3 ಮಾರ್ಕ್ಸ್ ಕ್ವಶನ್ ಏನಿದೆ ಅದು ಕೂಡ SLC ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. ಟೋಟಲ್ 9 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನ ಬರೀಬೇಕು. ಎಲ್ಲ ಉತ್ತರಗಳು ಸರಿಯಾಗಿ ಇದ್ರೆ 27 ಮಾರ್ಕ್ಸ್ ಸಿಗತ್ತೆ. ಅದಂತರ 4 ಮಾರ್ಕ್ಸ್ ಕ್ವಶನ್ ಇರುತ್ತೆ, 4 ಮಾರ್ಕ್ಸ್ನ ಕ್ವಶನ್ಗೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು. ಎಲ್ಲ ಉತ್ತರಗಳು ಸರಿಯಾಗಿದ್ರೆ ಟೋಟಲ್ 16 ಮಾರ್ಕ್ಸ್ ಸಿಗತ್ತೆ. ಅದಂತರ 5 ಮಾರ್ಕ್ಸ್ನ ಕ್ವಶನ್ ಕೂಡ ಇರುತ್ತೆ, 5 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ಉತ್ತರವನ್ನು ಬರೆದ್ರೆ 5 ಮಾರ್ಕ್ಸ್ ಸಿಗತ್ತೆ. ಟೋಟಲ್ 80 ಮಾರ್ಕ್ಸ್, 80 ಅಂಕಗಳಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೀತಾರೆ. ನಂತರ ಈಸಿ ಎಷ್ಟಿರುತ್ತೆ ಅಂದ್ರೆ ಈಸಿ ಕ್ವಶನ್ಸ್ ಎಷ್ಟಿರುತ್ತೆ, ಎವರೇಜ್ ಕ್ವಶನ್ಸ್ ಎಷ್ಟಿರುತ್ತೆ, ಡಿಫಿಕಲ್ಟ್ ಕ್ವಶನ್ ಎಷ್ಟಿರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ ಈಗ 80 ಮಾರ್ಕ್ಸ್ನ ಕ್ವಶನ್ ಪೇಪರ್ ಏನಿದೆ ಆ 80 ಮಾರ್ಕ್ಸ್ನ ಕ್ವಶನ್ ಪೇಪರ್ ಅಲ್ಲಿ ಈಗ 30% ಈಸಿ ಕ್ವಶನ್ಸ್ ಇರುತ್ತೆ, ನಂತರ 50% ಎವರೇಜ್ ಕ್ವಶನ್ಸ್ ಇರುತ್ತೆ, ಹಾಗೆ 20% ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಸರಿನಾ? ಹಾಗಿದ್ರೆ ಈ 80 ಮಾರ್ಕ್ಸ್ ಅಲ್ಲಿ ಅರೌಂಡ್ 24 ಮಾರ್ಕ್ಸ್, 24 ಅಂಕಗಳ ಈಸಿ ಕ್ವಶನ್ ಇರುತ್ತೆ, ಸುಮಾರು 40 ಅಂಕಗಳ ಎವರೇಜ್ ಕ್ವಶನ್ ಇರುತ್ತೆ, ಹಾಗೆ 16 ಮಾರ್ಕ್ಸ್ 16 ಅಂಕಗಳ ಡಿಫಿಕಲ್ಟ್ ಕ್ವಶನ್ ಇರುತ್ತೆ. ಈ ಕ್ವಶನ್ ಪೇಪರ್ ಏನಿರುತ್ತೆ ಅದರಲ್ಲಿರುವಂತಹ ಈಸಿ ಮತ್ತು ಎವರೇಜ್ ಕ್ವಶನ್ಸ್ ಅನ್ನ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಬರೆದು ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋ ರೀತಿನೇ ಇರುತ್ತೆ. ಹಾಗಿದ್ರೆ ಈ 80ಗೆ 40 + 24 ಎಷ್ಟು, 64 ಮಾರ್ಕ್ಸ್ ಅನ್ನ ಎಲ್ಲ ವಿದ್ಯಾರ್ಥಿಗಳು ಈಸಿಯಾಗಿ ಪಡೆದುಕೊಳ್ಬಹುದು. ಹಾಗಂತ ಈ 16 ಮಾರ್ಕ್ಸ್ ಕೂಡ ತುಂಬಾ ಡಿಫಿಕಲ್ಟ್ ಏನಿರಲ್ಲ, ಅದನ್ನು ಕೂಡ ವಿದ್ಯಾರ್ಥಿಗಳು ಸ್ಕೋರ್ ಮಾಡಬಹುದು. ಸ್ವಲ್ಪ ಲಾಜಿಕಲಿ ಥಿಂಕಿಂಗ್ ನಿಮ್ಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಅದರಲ್ಲೂ ಕೂಡ ಮಾರ್ಕ್ಸ್ ಅನ್ನ ಪಡೆದುಕೊಳ್ತೀರಾ. ಸರಿ, ಈಗ ನಮಗೆಲ್ಲ ಗೊತ್ತಿದೆ ಬ್ಲೂ ಪ್ರಿಂಟ್ ಏನಿದೆ ಅದನ್ನ ಥೀಮ್ ವೈಸ್ ಡಿವೈಡ್ ಮಾಡಿದ್ದಾರೆ. ಅದರ ಪ್ರಕಾರ ಇಲ್ಲಿ ಈಗ 6 ಥೀಮ್ ಬರುತ್ತೆ: ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಅಂತ. ಸೊ ಇಲ್ಲಿಗ ಹಿಸ್ಟ್ರಿ ಏನಿದೆ ಕನ್ನಡದಲ್ಲಿ ಇತಿಹಾಸ ಅಂತ ಕರೀತಾರೆ. ಸೊ ಆ ಪಾರ್ಟ್ಗೆ 25 ಮಾರ್ಕ್ಸ್ ಇದೆ, ಟೋಟಲ್ 25 ಮಾರ್ಕ್ಸ್ ಇದೆ. ಸರಿನಾ? ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2 ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ವೆರಿ ಶಾರ್ಟ್ ಆನ್ಸರ್ಸ್ ಅಂದ್ರೆ 1 ಮಾರ್ಕ್ಸ್ನ ಕ್ವಶನ್ ಏನಿರುತ್ತೆ ಅದು ಕೂಡ 2 ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ 2 ಮಾರ್ಕ್ ಕ್ವಶನ್ ಕೂಡ 2 ಬರುತ್ತೆ ಅಂತ ಹೇಳಿದ್ದಾರೆ. 3 ಮಾರ್ಕ್ ಕ್ವಶನ್ಸ್ 3 ಬರುತ್ತೆ ಅಂತ ಹೇಳಿದ್ದಾರೆ. ನಂತರ 4 ಮಾರ್ಕ್ ಕ್ವಶನ್ 2 ಬರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಈ ರೀತಿ ಡಿವೈಡ್ ಮಾಡಲಾಗಿದೆ. ನಂತರ ಹಿಸ್ಟ್ರಿ ಯಾವ್ಯಾವ ಚಾಪ್ಟರ್ಸ್ ಇರತ್ತಲ್ವಾ ಆ ಎಲ್ಲಾ ಚಾಪ್ಟರ್ಗಳಿಂದ 25 ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಸರಿನಾ? ಈಗ ಅದೇ ರೀತಿ ಪೊಲಿಟಿಕಲ್ ಸೈನ್ಸ್, ಕನ್ನಡದಲ್ಲಿ ಅದನ್ನ ರಾಜ್ಯಶಾಸ್ತ್ರ ಅಂತ ಹೇಳ್ತಾರೆ. ಸೊ ಆ ಪೊಲಿಟಿಕಲ್ ಸೈನ್ಸ್ ಅಂಡರ್ ಯಾವ ಚಾಪ್ಟರ್ಸ್ ಬರುತ್ತೆ, ಅದು ಬೇಕಿದ್ರೆ 3 ಚಾಪ್ಟರ್ಸ್ ಇರಲಿ, 4 ಚಾಪ್ಟರ್ಸ್ ಇರಲಿ, ಆ 4 ಚಾಪ್ಟರ್ಗಳಿಂದ ಆ ಒಂದು 11 ಮಾರ್ಕ್ಸ್ನ ಕ್ವಶನ್ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿರೋದು. ಸರಿನಾ? ಈಗ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಪೊಲಿಟಿಕಲ್ ಸೈನ್ಸ್ ಅಂಡರ್ ಯಾವ್ಯಾವ ಚಾಪ್ಟರ್ ಬರುತ್ತೆ ಆ ಎಲ್ಲಾ ಚಾಪ್ಟರ್ಗಳು ಸೇರಿಸಿ 11 ಮಾರ್ಕ್ಸ್ ಬರುತ್ತೆ. ಸರಿನಾ? ಅದರ ನಂತರ ಮತ್ತೆ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ ಸೋಷಿಯಾಲಜಿ, ಅದನ್ನ ಕನ್ನಡದಲ್ಲಿ ಸಮಾಜಶಾಸ್ತ್ರ ಅಂತ ಕರೀತಾರೆ. ಸೊ ಆ ಪಾರ್ಟ್ನಿಂದ ಟೋಟಲ್ 8 ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ, 8 ಅಂಕದ ಪ್ರಶ್ನೆಗಳು ಬರುತ್ತೆ. ಅದರ ನಂತರ ಜಿಯೋಗ್ರಫಿ ಅಂದ್ರೆ ಭೂಗೋಳ. ಸೊ ಅದರಿಂದ 22 ಮಾರ್ಕ್ಸ್, 22 ಮಾರ್ಕ್ಸ್ನ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ ಒಂದು 5 ಮಾರ್ಕ್ ಕ್ವಶನ್ ಏನಿದೆ ಅದು ಕೂಡ ಭೂಗೋಳ ಅಥವಾ ಜಿಯೋಗ್ರಫಿ ಪಾರ್ಟ್ ಇಂದ ಬರುತ್ತೆ. ಹೆಚ್ಚಿನದಾಗಿ ನಕಾಶೆ ಬಿಡಿಸಿ ಮಾರ್ಕ್ ಮಾಡೋದಿರುತ್ತೆ. ಸರಿನಾ? ಸೊ ಜಿಯೋಗ್ರಫಿಯಿಂದ 22 ಮಾರ್ಕ್ಸ್ನ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಂತರ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ,
ಅದರಿಂದ 7 ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದಂತರ ಬಿಸ್ನೆಸ್ ಸ್ಟಡೀಸ್ ಅಥವಾ ವ್ಯವಹಾರ ಅಧ್ಯಯನ, ಇದರಿಂದ 7 ಮಾರ್ಕ್ಸ್ 7 ಅಂಕದ ಪ್ರಶ್ನೆಗಳು ಬರುತ್ತೆ. ಟೋಟಲ್ 80 ಮಾರ್ಕ್ಸ್ನ ಕ್ವಶನ್ ಪೇಪರ್ ಇರುತ್ತೆ, ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಈ ರೀತಿ ಬ್ಲೂ ಪ್ರಿಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ನಂತರ ಬೇರೆ ನೋಡ್ಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಇದುವರೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳದ್ದು ಕೂಡ ನಿಮಗೆ ಹೆಲ್ಪ್ ಆಗುವಂತಹ ಹಲವಾರು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಓಕೆನಾ? ನಂತರ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.